ಶೂಟ್ ಮಾಡಕ್ ಬಿಡ್ತೇನೆ. ಪಂಚೆ ಬಿಟ್ಕೊಳ್ಳ. ಎಲ್ರು ನೀವು ಹಾಕೊಂಡಿರೋ ಒಡವೆಗಳನ್ನ ಬಿಚ್ಕೊಡಿ. ಮದುವೆ ಗಂಡು ಬರ ಇಲ್ಲಿ. ಮರ್ಯಾದಿಂದ ಒಡವೆ ಬಿಚ್ಚಿ ಪಂಚೆಲ್ ಹಾಕು. ಏನ್ ನೋಡ್ತಾ ಇದ್ದೀರಾ? ಬೇಗ ಬಿಚ್ಕೊಡಿ, ಇಲ್ಲ ಅಂದ್ರೆ ಶೂಟ್ ಮಾಡ್ಬಿಡ್ತೀನಿ. ಸಬಾಷ್. ಪಬ್ಲಿಕ್ ಅಂದ್ರೆ ಹೀಗಿರ್ಬೇಕು ನೋಡಿ. ನಿಮ್ಮಂತ ಪಬ್ಲಿಕ್ ಇದ್ರೆ ನಮ್ಮಂತ ಪೊಲೀಸರಿಗೆ ಅರ್ಧ ಕೆಲಸ ಕಡಿಮೆ ಆದಾಗೆ. ನೋಡ್ವೆ ಎಲ್ಲೂ ಹೋಗಲ್ಲ, ನಮ್ಮ ಹತ್ರ ಇರುತ್ತೆ. ಪೊಲೀಸ್ ಸ್ಟೇಷನ್ ಬಂದು ಕಲೆಕ್ಟ್ ಮಾಡ್ಕೊಳ್ಳಿ. ಏನ್ರಿ ಅದು? ಚಿನ್ನ, ಬೆಳ್ಳಿ, ಪಂಚೆ, ಸೀರೆ, ತಾಳಿ ಏನಿದೆಲ್ಲ? ಇನ್ನೇನ್ ಮುಹೂರ್ತ ಹತ್ರಕ್ ಬಂತು, ಅಷ್ಟರಲ್ಲಿ ಕಲ್ಯಾಣ ಮಂಟಪಕ್ಕೆ ಕಳ್ಳರು ನುಗ್ಗೇ ಬಿಟ್ಟು ಅಂತೀನಿ. ಆಮೇಲೆ ನಿಮ್ ಪೊಲೀಸ್ನವರು ಆ ಕಳ್ಳರನ್ನ ಅರೆಸ್ಟ್ ಮಾಡಿ ಒಡವೆಗಳನ್ನೆಲ್ಲ ಸ್ಟೇಷನ್ ಬಂದು ಬಿಡಿಸ್ಕೊಳ್ಳಿ ಅಂತ ಹೇಳಿದ್ರಲ್ಲ. ಅವ್ರು ಯಾರು ನಮ್ ಡಿಪಾರ್ಟ್ಮೆಂಟ್ಗೆ ಸೇರಿದವ್ರಲ್ರಿ. ಹಾಗಾದ್ರೆ ನಮ್ ಒಡವೆಗಳನ್ನ ಬಾಚ್ಕೊಂಡೋಗಿದ್ದು Rocking up, yeah, yeah, yeah. Zombie, 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 ಯಾರೇ ನೀನು? ಗಂಗಾ ಏನು ಗಾಳಿಲಿ ಆಟೋನ ಹಾರಿಸ್ಕೊಂಬಂದು ಅಡ್ಡ ಆಗ್ತಾ ಇದ್ಯಾ? ಆಟ ರಾಜ ಶಂಕರ್ನಾಗ್ ಭ್ರಮೆನಾ? ನಿಮ್ಮಂಥ ನಾಯಿಗಳನ್ನ ಹೊಡಿಯಕ್ಕೆ ಆ ಶಂಕರಣ್ಣ ಯಾಕೋ ಬರ್ಬೇಕು? ಅವ್ರ ಆಶೀರ್ವಾದ ಇದ್ರೆ ಸಾಕು. ಅದು ನನಗಿದೆ. ಅಡ್ಡ ದಾರಿಲಿ ಹೋಗೋರ್ನ ಅಡ್ಡ ಹಾಕ್ಬಿಟ್ಟು ಅಡ್ಡ ಕತ್ತರಿಸಿ ಹಾಕ್ಬಿಡ್ತೀನಿ. ನೀನ್ ಮಾತಾಡ್ತಾ ಇರೋದು ಗಂಡಸರು ಎದುರುಗಡೆ ಅನ್ನೋದನ್ನ ಮರ್ತು ಬಿಟ್ಟಿದೀಯ ಅನ್ಸುತ್ತೆ. ಆ ಗಂಡಸರನ್ನ ಹೆತ್ತಿರೋದು ಒಂದು ಹೆಣ್ಣು ಅನ್ನೋದನ್ನ ನೀನು ಮರ್ತ್ಬಿಟ್ಟಿದ್ಯಾ ಅನ್ಸುತ್ತೆ. ನೀನಿರೋದು ಒಬ್ಳು, ನಾವಿರೋದು ಬರೋಬ್ಬರಿ 20 ಜನ ಗಂಡಸರು. ಏನೇ ಹಂಗಾಗ್ತಾ ಇದೀಯಾ? ಗಂಡಸರು ಅಂದ್ರಲ್ಲ, ಯಾರು ಕಾಣ್ತಾ ಇಲ್ವೇ? ಅಯ್ಯೋ ನಿನ್ನ ಕತ್ತರಿಸಾಕ್ತ ಒಳ್ಳ
ತಗೊಳ್ಳಿ ಇನ್ಸ್ಪೆಕ್ಟರ್. ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ತಲೆನೋವಾಗಿ ಪರಿಣಮಿಸಿದ್ದ ದರೋಡೆಕೋರರನ್ನ ನಗರದ ಆಟೋ ಡ್ರೈವರ್ ಆಗಿರುವ ಗಂಗಾರವರು ಸದೆ ಬಡೆದು ಪೊಲೀಸರಿಗೆ ಒಪ್ಪಿಸೋದ್ರ ಜೊತೆಗೆ ಹಾಗೂ ಪ್ರಾಮಾಣಿಕತೆಯನ್ನ ಗಂಗಾರವರ ಈ ಪ್ರಾಮಾಣಿಕತೆಯನ್ನ ಪ್ರಶಂಸಿಸಿ ಕಮಿಷನರ್ ಆಫ್ ಪೊಲೀಸ್ ಸರ್ಕಾರದ ವತಿಯಿಂದ 50,000 ರೂಪಾಯಿ ಬಹುಮಾನವನ್ನ ನೀಡಿ ವ್ಯಕ್ತಪಡಿಸಿದ್ದಾರೆ. ಗಂಗಾ ತೋರಿದ ಈ ಧೈರ್ಯ ಸಾಹಸವನ್ನು ರಾಜ್ಯದಾದ್ಯಂತ ಆಟೋ ಅನು, ಅರ್ಜುನ್, ಅಕ್ಕ ಏನಿದು? ಮಕ್ಳು ನೋಡಿದ್ರೆ ಮದ್ವೆ ವಯಸ್ಸಿಗೆ ಬಂದಿದ್ದಾರೆ, ನೀನ್ ನೋಡಿದ್ರೆ ಮಗು ತರ ಕಣ್ಣೀರ್ ಹಾಕ್ತಿದ್ಯಾ? ಚಿಕ್ಕಿ, ಇದು ಕಣ್ಣೀರಲ್ಲ, ಆನಂದ ಭಾಷೆ. ಸುಮ್ನಿರೆ. ನೋಡು, ಇಡೀ ಸಂಸಾರ ಸಾಗಿಸ್ತಾ ಇರೋ ಸಾರಥಿ ನೀನಿಲ್ದೆ ನಾವಿಲ್ಲ. ನಿನಗೇನಾದ್ರೂ ಆದ್ರೆ ತಡ್ಕೊಳ್ಳೋ ಶಕ್ತಿ ನನಗಿಲ್ಲಮ್ಮ. ಅಕ್ಕ ಅಕ್ಕ, ಇಷ್ಟು ಚಿಕ್ಕ ವಿಷಯಕ್ಕೆ ಇಷ್ಟೊಂದು ಎಮೋಷನಲ್ ಆಗ್ತಿದ್ಯಲ್ಲ. ನೋಡು, ನೀವೆಲ್ಲ ನನ್ ಜೊತೆ ಇರೋವರೆಗೂ ಆ ಸಾವು ಕೂಡ ನನ್ನ ಹತ್ರ ಸುಳಿಯಲ್ಲ. ನೀನ್ ಹಾಗೆಲ್ಲ ಮಾತಾಡಲ್ಲ. ಒಳ್ಳೆ ಹ್ಯಾಪಿ ಸೀನ್ ಸೆಂಟಿಮೆಂಟ್ ಸೀನ್ ಮಾಡ್ತಿದ್ಯಲ್ಲ. ನಿನಗ್ ಗೊತ್ತಾಗಲ್ಲಮ್ಮ, ಮೊದ್ಲೇ ಅವರೆಲ್ಲ ದರೋಡೆಕೋರ್ರು. ಆಮೇಲೆ ನಮ್ ಗಂಗಂಗೆ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಅಮ್ಮ, ನಮ್ ಚಿಕ್ಕಿ ಪಿಜ್ಜಾ ಬರ್ಗರ್ ತಿಂದ್ ಬೆಳ್ದಿರೋದಲ್ಲ, ಕರ್ನಾಟಕದ ರಾಗಿ ಮುದ್ದೆ ತಿಂದ್ ಬೆಳ್ದಿರೋದು. ಅರ್ಜುನ್, ನೀನು ಮೆಡಿಸಿನ್ ಸಂಬಂಧಪಟ್ಟ ಬುಕ್ಸ್ ತಗೋಬೇಕು ಅಂತಿದ್ಯಲ್ಲ, ತಗೊಂಡು ಹಾಗೆ ಅನ್ನೋನ ಕಂಪ್ಯೂಟರ್ ಕೋರ್ಸಿಗೆ ಸೇರಿಸ್ಬಿಡು. ಗಂಗಾ ಅಜ್ಜಿ, ರಂಗಣ್ಣ ಏನಿದೆಲ್ಲ? ಅಲ್ಲಮ್ಮ, ಪಕ್ಕದ ಮನೆಗೆ ಬೆಂಕಿ ಬಿದ್ರೆ ನಮಗೆ ಯಾಕೆ ಬೇಕು ಅನ್ನೋ ಕಾಲ ಇದು. ಅಂಥದ್ರಲ್ಲಿ ನೀನೊಬ್ಬ ಹೆಣ್ಣು ಮಗಳಾಗಿ ಅಷ್ಟೊಂದ್ ಜನ ದಾಂಡಿಗರನ್ನ ಸದೆ ಬಡದು ಬಂದಿದ್ಯಾ ಅಂದ್ರೆ ಅದೇನು ಕಮ್ಮಿ ಸಾಧನೆ ಅನ್ಕೊಂಡಿದ್ಯಾ? ನಿನ್ನಂತ ಹೆಣ್ಣು ಮಗಳು ಮನೆಗೆ ಒಬ್ಬಳಿದ್ರೆ ಸಾಕು, ಆ ಮನೆ ನಂದು ಗೋಕುಲವಾಗುತ್ತೆ ಅಮ್ಮ. ಏನ್ ಗುರು, ಚಂದ್ರ ಲೇಔಟ್ಗೆ ಬರ್ತೀನಪ್ಪ? ಚಂದ್ರ ಲೇಔಟ್ಗೆ ಏನು, ಚಂದ್ರ ಲೋಕಕ್ಕೆ ಬರ್ತೀನಿ. ನೋಡಿದ್ರೆ ಹಳೆ ಪಂಡ್ರ ತರ ಕಾಣ್ತೀಯ, ಅದ್ಕೋ. ಆಯ್ತು, ಮೀಟರ್ ಹಾಕು. ಏನ್ ತಮ್ಮ, ಸ್ಯಾಂಡ್ಲ್ವುಡ್ ಸೂಪರ್ ಜೋಡಿಗಳದೆಲ್ಲ ಫೋಟೋ ಹಾಕೊಂಡ್ಬಿಟ್ಟಿದ್ಯಾ? ಅವರೆಲ್ಲ ಕನ್ನಡ ಚಿತ್ರರಂಗಕ್ಕೆ ಕಣ್ಗಳಿದ್ದಂಗೆ ಗುರು. ಇನ್ನೊಂದ್ 2 ಕಣ್ಗಳು ಕೆಳಗೈತೆ, ಬಗ್ ನೋಡು. ಏನ್ ಕರಡಿಗಳು ಇದ್ದಂಗಿದ್ದೀರಾ? ಹೌದಪ್ಪ, ನಾವು ಕರಡಿಗಳೇ. ನೀನ್ ಒಳ್ಳೆ ಸೇವಿಂಗ್ ಮಾಡಿರೋ ಕೋತಿ ಇದ್ದಂಗಿದ್ಯಾ, ಅದ್ಕೋ. ಇಲ್ಲಿ ಕೇಳು, ನಮ್ಮಿಬ್ಬರದು ಎಂತ ಫ್ರೆಂಡ್ಶಿಪ್ ಅಂದ್ರೆ ದೇಹ ಎರಡಾದ್ರು ಪ್ರಾಣ ಒಂದೇ, ಊಟ ಮಾಡಿದ್ರು ತಟ್ಟೆ ಒಂದೇ, ನೀರ್ ಕುಡಿದ್ರು ಲೋಟ ಒಂದೇ, ಇದಕ್ ಹೋದ್ರು ಚೊಂಬು ಒಂದೇನೆ. ಅವ್ನ್ ಪ್ಯಾಂಟ್ ನಾನ್ ಹಾಕೊಂತ ಇದ್ದೆ, ನನ್ ಪ್ಯಾಂಟ್ ಅವ್ನ್ ಹಾಕೊಂತ ಇದ್ದ. ಹಂಗಾದ್ರೆ ಒಳಗ ಹಾಕೊಳ್ಳೋದು? ಒಳಗ್ ನಮಗ್ ರೂಢಿನೇ ಇಲ್ಲ ಹಾಕೊಳ್ಳೋದು. ಯಾವ್ದಪ್ಪ ನಿಮ್ ಊರು? ರಾಮನಗರ ಬಂಡೆ. ನಮ್ಮಿಬ್ರು ಫ್ರೆಂಡ್ಶಿಪ್ ನೋಡಿ ಸೋಲೆ ಪಿಕ್ಚರ್ ತೆಗ್ದಿದ್ದು. ಓ, ಹಂಗಾದ್ರೆ ಇಷ್ಟೆಲ್ಲ ಹೇಳಿದ್ಮೇಲೆ ನಿನ್ ಫ್ರೆಂಡ್ ಯಾರು ಅಂತ ನೋಡ್ಲೇಬೇಕಪ್ಪ. ಎಲ್ಲಪ್ಪ ಅವನ? ಕುಚು ಕುಚು ಗೆಳೆಯ, ಏನ್ ಗೆಳೆಯ? ಈ ಅಮ್ಮನ್ ಮಗುನ ಕರಡಿ ಎತ್ಕೊಂಡ್ಬಿಡೈತ್ ನೋಡು. ಕರಡಿ ಆನೆ ಜೊತೆ ಫೈಟ್ ಮಾಡಕ್ ಆಗಲ್ಲ ಅಂತೋ, ಅದಕ್ಕೆ ಕರಡಿಗೆ ಕರಡಿನೇ ಕರೆಕ್ಟ್ ಅಂತ ನಿನ್ನ ಕರೆಸ್ದೆ ಗೆಳೆಯ. ವೆರಿ ಗುಡ್, ಟೇಕ್ ದಿಸ್. ಹಾಕೊಂಡಿರು ಗೆಳೆಯ. ಸಾಂಗ್ ಪ್ಲೀಸ್. ಗಂಡರ ಗಂಡ ಗಂಡ ಬೇರುಂಡ ಭೈರವ ಪರಾಗ್ ಪರಾಗ್. ಜೈ ಬದರಂಗಿ. ಏನ್ ಮಾಡಿದ್ರು ಬಿಡ್ತಾ ಇಲ್ವಲ್ಲ ಈ ಜಾಂಬು ಅಂತ. ಎಸ್, ಜೋ ಜೋ ಲಾಲಿ ನಾಡುವೆ, ಚಿನ್ನ ನಿನ್ನ ಮುದ್ದಾಡುವೆ. ಅಳಬೇಡಪ್ಪ ಅಳಬೇಡಬೇಕಂತ.
ಹೋಗು ಕುಚಿಕು 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 ಡಚಿಕು 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 ನಾವು ಚಟಿ ದೋಸ್ತ್ ಕಂಡ ಕುಚಿಕು ಈ ಬಚಿಕು 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 ಕರಡಿ ನನ್ ಗೆಳಿನ ಎತ್ತ ಹಾಕೊಂಡು ಹೊಂಟೇ ಹೋಯ್ತು. ಅಯ್ಯೋ ಯಾವ್ದಾದ್ರು ಬೆಟ್ಟದ ಕಡೆ ಹುಡುಕ್ಬಾರ್ದೇನಪ್ಪ ಗುರು, ಆ ಕರಡಿ ಹತ್ತಿದ್ದು ಬೆಂಗಳೂರು ಲಾರಿನೇ. ಅದಕ್ಕೋಸ್ಕರ ನಾನು ಬೆಂಗಳೂರಿಗೆ ಬಂದು ಸೆಟ್ಲ್ ಆಗಿ ಆಟೋ ಓಡಿಸ್ಕೊಂಡು ನನ್ ಗೆಳಿನ ಅಲ್ಲಿಂದ ಇಲ್ಲಿಂದ ಅಲ್ಲಿಗೆ ಹುಡುಕ್ತಾ ಇದ್ದಿ ಗುರು, ಸಿಗ್ತಾನೆ ಇಲ್ಲ. ಹೌದಾ? ಹಿಂಗೆಲ್ಲ ಹುಡುಕಿದ್ರೆ ಸಿಕ್ಕಲ್ಲಪ್ಪ ಅವನು. ನೀನೊಂದ್ ಕೆಲ್ಸ ಮಾಡು, ಓಕ್ಲಿಪುರದಲ್ಲಿ ಹೋಳಿ ಸ್ವಾಮಿ ಅಂತ ಒಬ್ರು ಇದ್ದಾರೆ, ಅವ್ರ ಹತ್ರ ಹೋಗು, ಖಂಡಿತ ಸಿಕ್ಕೇ ಸಿಗ್ತಾನೆ ನಿನ್ ಗೆಳೆಯ. ಕೋಳಿ ಸ್ವಾಮಿ